ಯುದ್ಧದ ಪರಿಣಾಮವಾಗಿ ತೈಲ ಪೂರೈಕೆ ಅಸ್ಥಿರಗೊಂಡಿದ್ದು, ಅದರ ಹೊರೆ ಸಾಮಾನ್ಯ ಜನರ ಮೇಲೆ ಬೀಳುತ್ತಿದೆ ಎಂದು ಆರೋಪಿಸಿ ಸಿಪಿಐಎಂ ಬೆಂಗಳೂರು ದಕ್ಷಿಣ ಹಾಗೂ ಉತ್ತರ ಜಿಲ್ಲಾ ಸಮಿತಿಗಳು ಮತ್ತು ಸ್ಥಳೀಯ ಐಟಿ ಸಮಿತಿಯ ಕಾರ್ಯಕರ್ತರು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಅಡುಗೆ ಅನಿಲದ ಬೆಲೆ ಏರಿಕೆಯನ್ನ ಖಂಡಿಸಿ ಕಾರ್ಯಕರ್ತರು ಬೀದಿಯಲ್ಲಿಯೇ ಸೌದೆ ಒಲೆ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಯುದ್ಧೋನ್ಮಾದ ಮತ್ತು ತಪ್ಪು ನೀತಿಗಳ ಪರಿಣಾಮವಾಗಿ ಜನರ ಬದುಕು ಸಂಕಷ್ಟಕ್ಕೆ ತಳ್ಳಲ್ಪಡುತ್ತಿದೆ ಎಂದು ಪ್ರತಿಭಟನೆಕಾರರು ಹೇಳಿದರು. ಅನಿಲ ದರ ಏರಿಕೆಯನ್ನ ತಕ್ಷಣ ಹಿಂಪಡೆಯಬೇಕು ಮತ್ತು ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಸರ್ಕಾರವನ್ನ ಅವರು ಆಗ್ರಹಿಸಿದರು. ತೈಲ ಆಧಿಪತ್ಯಕ್ಕಾಗಿ ಯುದ್ಧ ಮಾಡುತ್ತಿರುವ ಅಮೆರಿಕ ಸಾಮ್ರಾಜ್ಯಶಾಹಿಗೆ ಹೇಳಿ ಧಿಕ್ಕಾರ. ಗ್ಯಾಸ್ ಎಮರ್ಜೆನ್ಸಿಯನ್ನ ಸಮರ್ಥವಾಗಿ ತಡೆಯಲಾರದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕಾರಣ ಆಗಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲ ಜನತೆಗೆ ಅಡುಗೆ ಅನಿಲ ಸಿಗಲೇಬೇಕು. ಗ್ಯಾಸ್ ಬೆಲೆ ಇಳಿಯಲೇಬೇಕು. ಗ್ಯಾಸ್ ಎಮರ್ಜೆನ್ಸಿಗೆ ಕಾರಣ ಆಗಿರುವ ಯುದ್ಧ ನಿಲ್ಲಲೇಬೇಕು. ಜಗತ್ತಿನ ಆಧಿಪತ್ಯ ಸಾಧಿಸಲು ಹೊರಟಿರುವ ಅಮೆರಿಕಾಗೆ ಧಿಕ್ಕಾರ. ಇವತ್ತೇನು ಯುದ್ಧ ನಡೀತಿದೆ ಅಂತ ಹೇಳುವಾಗ ಹೇಳ್ತಿದ್ದಾರೆ ನಮ್ಮ ದೇಶದ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರಲಿಲ್ಲ ಅನ್ನುವಂಥದ್ದನ್ನು ಇವತ್ತು ಹೇಳ್ತಿದ್ದಾರೆ. ಬಟ್ ಮೊನ್ನೆ ಒಂದು ಪತ್ರಿಕಾ ಹೇಳಿಕೆಗಳು ಕೂಡ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂಥ ಡೊಮೆಸ್ಟಿಕ್ ಗ್ಯಾಸ್ಗೆ ಯಾವುದೇ ತೊಂದರೆ ಇಲ್ಲ, ಯಾರು ಆತಂಕ ಪಡೋದು ಬೇಡ ಅಂತೇಳಿ ಹೇಳ್ತಿದ್ದಾರೆ. ಬಟ್ ಆದರೆ ಇವತ್ತು ಬೆಲೆ ಏರಿಕೆ ಒಂದು ಕಡೆ ಆಗಿದೆ, ಅದರಲ್ಲೂ ಕೂಡ ಅವ್ರು ಹೇಳ್ತಾರೆ 60 ರೂಪಾಯಿ ಅಂತೇಳಿ ಪತ್ರಿಕೆಯಲ್ಲಿ ತೋರಿಸಿದ್ದಾರೆ, 134 ರೂಪಾಯಿ ಮಾಡಬೇಕಾಯ್ತು, ಅದನ್ನು ಸರ್ಕಾರ ಭರಿಸ್ತಿದೆ ಅಂತೇಳಿ ಈ ರೀತಿಯಾಗಿ ಒಂದು ನಾಟಕದ ಮಾತುಗಳನ್ನ ಆಡ್ತಿದ್ದಾರೆ. ಇವತ್ತು ಸಿಲಿಂಡರ್ ಅನ್ನೋಂಥದ್ದು ಗ್ಯಾಸ್ ಬೆಲೆ ಒಂದು ಕಡೆ ಏರಿಕೆ ಆಗಿದೆ ಮತ್ತು ಇವತ್ತು ಯಾರೆಲ್ಲ ಬುಕ್ಕಿಂಗ್ ಮಾಡಿದ್ದಾರೆ ಅವ್ರಿಗೆ ಇವತ್ತು ನೋ ಸ್ಟಾಕ್ ಅನ್ನುವಂಥ ಇದನ್ನು ಮೆಸೇಜ್ಗಳು ಬರ್ತಾ ಇದ್ದಾವೆ. ನಾವು ಬೆಳಗ್ಗೆ ಟಿ ವಿಯಲ್ಲಿ ನೋಡ್ತಾ ಇರುವಾಗ ಕಾಣ್ತಿದ್ವಿ, ತಿರುಪತಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ 800-900 ಸಿಲಿಂಡ್ರ್ಗಳು ಇವತ್ತು ಕಾಳ ಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇರೋದು ಕೂಡ ಇವತ್ತು ನಾವು ಕಂಡಿದ್ದೀವಿ. ಇವತ್ತು ನಮ್ಮ ದೇಶಕ್ಕೆ ಯುದ್ಧದ ಪರಿಣಾಮ ನಮ್ಮ ಮೇಲೆ ಬೀರಲಿಲ್ಲ ಅಂದಿದ್ರೆ ಇವತ್ತು ಯಾಕೆ ಗ್ಯಾಸ್ಗೆ ಅಭಾವ ಬಂತು, ಯಾಕೆ ಬೆಲೆಗಳು ಜಾಸ್ತಿ ಆದವು, ಇವತ್ತು ಜನ ಬುಕ್ ಮಾಡಿದಾಗ ನೋ ಸ್ಟಾಕ್ ಅನ್ನುವಂಥ ಇದು ಯಾಕೆ ಬರ್ತಿದೆ ಅನ್ನುವಂಥದ್ದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ದೇಶದ ಜನತೆಗೆ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ಈಸಿಯಾಗಿ ಕೊಡ್ತಾ ಇದ್ದಂಥ ಗ್ಯಾಸು ಮನೆಗಳ ಹತ್ರ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಸಾಕಷ್ಟು ಹೋಟೆಲ್ಗಳು ಕೂಡ, ನಾವು ಮೊನ್ನೆ ಈಗೆಲ್ಲೋ ಒಂದು ಹೋರಾಟ ಮುಗಿಸ್ಕೊಂಡು ಹೋಟ್ಲಿಗೆ ಹೋದ್ವಿ, ಚಿತ್ರಾನ್ನ ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಆಯಿತಾ. ಒಂದು ಕಡೆ ಇದೆಲ್ಲ ಕಡೆ ಸಾಕಷ್ಟು ಹೋಟ್ಲುಗಳು ಇವತ್ತು ಮುಚ್ತಾ ಇದ್ದಾವೆ. ಯಾಕೆ ಅಂದರೆ ಕಮರ್ಷಿಯಲ್ ಆಗಿ ಮಾಡುವಾಗ ಇವತ್ತು ಗ್ಯಾಸ್ ಇಲ್ಲ ಅನ್ನುವಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ವಾತಾವರಣ ಇವತ್ತು ಯಾರ ಮನೆಯಲ್ಲೂ ಇಲ್ಲ, ಹೋಟೆಲ್ಗಳಲ್ಲೂ ಇಲ್ಲ. ಯಾರು ಕೂಡ ಸುಣ್ಣ ಬಣ್ಣ ಹೊಡ್ಕೊಂಡು ಬಾಡಿಗೆ ನಮ್ಗೆ ಯಾರಿಗೂ ಕೊಡೋಲ್ಲ. ನೀವು ಕೊಡೋ ಬಾಡಿಗೆ ಸುಣ್ಣ ಬಣ್ಣ ಹೊಡಿಯೋಕ್ಕೆ ಸಾಕಾಗಲ್ಲ, ಖಾಲಿ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಒಲೆ ಉರಿಸೋವಂಥ ಪರಿಸ್ಥಿತಿ ಇವತ್ತಿಲ್ಲ. ಇನ್ನು ನಮಗೆ ಗ್ಯಾಸ್ ಅನಿವಾರ್ಯವಾಗಿರೋದ್ರಿಂದ ಸುಮ್ಮನೆ ಸುಳ್ಳು ಮಾಹಿತಿಗಳನ್ನ ಕೊಡುವಂಥ ಬದಲಿಗೆ ಈ ಯುದ್ಧವನ್ನು ತಡೆಗಟ್ಟುವಂಥ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿ ಮುಂಚೂಣಿಯಲ್ಲಿ ಮುಂದಾಗಬೇಕು ಅಂತೇಳಿ ನಾವು ಕೇಳ್ತೀವಿ. ಯಾಕೆ ಅಂತಂದರೆ ಇವತ್ತು ಇರಾನ್ ಮೇಲೆ ಅಷ್ಟೆಲ್ಲ ದಾಳಿ ಮಾಡುವಾಗ ಅದು ಇರಾನಿಂದ ಚೈನಾ, ರಷ್ಯಾ ಇವರೆಲ್ಲ ಕಡೆಗಳಿಂದ ತೈಲ ಉತ್ಪನ್ನಗಳನ್ನ ನಾವು ತೊಗೊಳ್ತಿದ್ವಿ. ಬಟ್ ಇವತ್ತು ಅಮೇರಿಕ ನಮ್ಮ ಮೇಲೆ ಇವತ್ತು ಧಮಕಿ ಕೊಟ್ಟವ್ರೆ ಅಂತೇಳಿ ಅವ್ರಿಗೆ ಎದುರುಕೊಂಡು ಇವತ್ತು ಶರಣಾಗೋದಿದೆಯಲ್ಲ, ಅದು ಸರಿಯಾದಂಥ ಕ್ರಮ ಅಲ್ಲ. ಇಡೀ ದೇಶವನ್ನು ತಗೊಂಡೋಗಿ ಅಮೇರಿಕಾಗೆ ಒತ್ತೆ ಇಡ್ತೀರಾ ನೀವು ಅನ್ನುವಂಥದ್ದು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತಾಯಿದೆ. ಹಾಗಾಗಿ ಯುದ್ಧಕೋರ ನೀತಿಯಿಂದಾಗಿ ಇವತ್ತು ನಮ್ಮ ದೇಶದ ಮೇಲೆ ಪರಿಣಾಮ ಬೀರಿದೆ. ಅದು ಇವತ್ತು ಗ್ಯಾಸ್ ಬೆಲೆ ಏರಿಕೆ ಒಂದು ಮಾತ್ರ ಕಾಣಿಸ್ತಾ ಇದೆ. ನಾಳೆಯಿಂದ ಇವತ್ತು ಹೋಟೆಲ್ ತಿಂಡಿಗಳು 60 ರೂಪಾಯಿ, ಒಂದು 40 ಇದ್ದಿದ್ದು 60 ರೂಪಾಯಿ ಆಗಿದೆ. ಜಸ್ಟ್ ಈಗ ನಾನು ಕಾರ್ಪೊರೇಷನಿಂದ ಇಲ್ಲಿಗೆ ಫ್ರೀಡಂ ಪಾರ್ಕ್ಗೆ ಆಟೋದಲ್ಲಿ ಬಂದ್ವಿ, 67 ರೂಪಾಯಿ ನಮಗೆ ಊಬರಲ್ಲಿ ತೋರಿಸ್ತು. ಇವತ್ತು ಅಲ್ಲಿ ಬರುವಾಗ ಜನ ಕೇಳ್ತಿದ್ರು ಆಟೋದವರು, ನಮಗೆ 130 ರೂಪಾಯಿ ಕೊಡ್ತೀರಾ ಬರ್ತೀವಿ, ಇಲ್ಲಾಂದ್ರೆ ಆಗಲ್ಲ. ಗ್ಯಾಸ್ಗೆ ನಾವು ಬಂಕಲ್ಲಿ ನಾವು ಕೂಡ ಕೊಡಬೇಕು. ಬಂಕ್ಗಳಲ್ಲೂ ಕೂಡ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ಕೆಲವು ಕಡೆ ಯಥೇಚ್ಛವಾಗಿ ಹಣ ತೊಗೊಂಡು ಕೊಡುವಂಥದ್ದು ಎರಡೂ ನೋಡ್ತಾ ಇರುವಾಗ ಸಾಮಾನ್ಯ ಜನರ ಮೇಲೆ ಇದು ತುಂಬ ಹೊರೆಯಾಗ್ತಾ ಇದೆ. ಮುಂದಿನ ದಿನದಲ್ಲಿ ತಿನ್ನುವಂಥ ಊಟಕ್ಕೆ ನಾವು ಪರದಾಡುವಂಥ ಪರಿಸ್ಥಿತಿ ಇವತ್ತು ಬರ್ತದೆ. ಹಾಗಾಗಿ ಇವತ್ತು ನಾವು ಕೇಳ್ತೀವಿ, ಏನು ಇವತ್ತು ಜಾಗತಿಕ ಮಟ್ಟದಲ್ಲಿರುವಂಥ ಎಲ್ಲ ದೇಶಗಳು ಕೂಡ ಇವತ್ತು ಏನು ಯುದ್ಧವನ್ನು ಸಾರಿರುವಂಥ ಅಮೇರಿಕ ಟ್ರಂಪ್
ವಿರುದ್ಧವಾಗಿ ಇವತ್ತು ಸಮಾಜವಾದಿ ರಾಷ್ಟ್ರಗಳೆಲ್ಲವೂ ಕೂಡ ಯುದ್ಧ ನಿಲ್ಲಿಸುವಂಥ ನೀತಿಯಲ್ಲಿ ಇವತ್ತು ಮಾಡಲಿಕ್ಕಾಗಬೇಕು. ಇವತ್ತು ಅಮೆರಿಕ ಟ್ರಂಪ್ ಹೇಳ್ತಿದ್ದಾರೆ, ಯಾರಾದರೂ ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ದೇಶದ ಮೇಲೆ ಕೂಡ ನಾವು ಕೂಡ ದಾಳಿ ಮಾಡ್ತೀವಿ ಅಂತೇಳಿ, ಆ ದಾಳಿಗೆ ಪ್ರತಿ ದಾಳಿಯನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಮೇರಿಕದ ಇದನ್ನು ನಾವು ಹಿನ್ನಡೆಯನ್ನು ತಗ್ಗಿಸ್ಬೇಕು. ಅವತ್ತಿಗೆ ಮಾತ್ರ ನಮಗೆ ಇವತ್ತು ಬೆಲೆ ಏರಿಕೆ ಇವೆಲ್ಲವನ್ನು ಕೂಡ ತಗ್ಗಿಸ್ಲಿಕ್ಕೆ ಆಗ್ತದೆ. ಇಲ್ಲ ಅಂತಂದರೆ ಸಾಮಾನ್ಯ ಜನ ಇವತ್ತು ಅವರ ಕೂಲಿ ಏನು ಹೆಚ್ಚಳ ಆಗಲ್ಲ. ಇವತ್ತು ಕನಿಷ್ಠವಾಗಿ ಕೂಲಿ ಕೂಡ ಇವತ್ತು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಬೆಲೆ ಏರಿಕೆಗಳು ಇವತ್ತು ಸಾಮಾನ್ಯ ಜನರಿಗೆ ಹೊರೆಯಾಗ್ತದೆ. ಆ ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಇವತ್ತು ಆಗ್ರಹಿಸ್ತಾ ಇದೆ. ಇವತ್ತು ಮೋದಿ ಸರ್ಕಾರ ಯುದ್ಧದ ಪರಿಣಾಮಗಳನ್ನು ತಡೆಗಟ್ಟಲಲ್ಲಿ ವಿಫಲ ಆಗಿ ಇವತ್ತು LPG ಸಿಲಿಂಡರ್ ದರವನ್ನು ಇವತ್ತು ಮೋದಿ ಸರ್ಕಾರ ಏಕಾಏಕಿಯಾಗಿ ಹೆಚ್ಚಳ ಮಾಡಿದೆ. ಒಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ ದರಗಳು ಮತ್ತು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರಗಳು ಏರಿಕೆ ಆಗಿದ್ದಾವೆ. ಇವತ್ತು ಅಮೇರಿಕಾದೊಂದಿಗೆ ಭಾರತ ಸರ್ಕಾರ ಇವತ್ತು ಶರಣಾಗತಿಯಾಗಿ ಅಮೇರಿಕಾದೊಂದಿಗೆ ಗುಲಾಮಗಿರಿ ಮಾಡಲಿಕ್ಕೆ ಮುಂದಾಗಿದೆ ಮೋದಿ ಸರ್ಕಾರ. ಇವತ್ತು ಅಮೇರಿಕಾ ಜಾಗತಿಕವಾಗಿ ತೈಲ ಸಂಪತ್ತಿನ ಮೇಲೆ ಆಧಿಪತ್ಯ ಸಾಧಿಸಲಿಕ್ಕೆ ಇಸ್ರೇಲ್ ಜೊತೆಗೂಡಿ ಇವತ್ತು ಇರಾನ್ ಮೇಲೆ ಯುದ್ಧವನ್ನು ಮಾಡ್ತಾ ಇದೆ. ಅದರ ಪರಿಣಾಮ ಇಡೀ ಜಗತ್ತಿನಾದ್ಯಂತ ವಿಸ್ತರಣೆ ಆಗ್ತಿದೆ. ಭಾರತದ ನಾಗರಿಕರ ಮೇಲೆ ಕೂಡ ಪರಿಣಾಮ ಆಗ್ತಿದೆ. ಹಾಗಾಗಿ ಇವತ್ತು ಬೆಲೆಗಳು ಕೂಡ ನಮ್ಮ ದೇಶದಲ್ಲಿ ಕೂಡ ಎಲ್ಲವೂ ಕೂಡ ಹೆಚ್ಚಾಗ್ತಿದೆ. ಒಂದು ಕಡೆ ಉತ್ಪಾದನೆ ಕೂಡ ಕುಂಠಿತ ಆಗ್ತಿದೆ. ಇನ್ನೊಂದು ಕಡೆ ಈ ಬೆಲೆ ಏರಿಕೆಯಿಂದಾಗಿ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಇವತ್ತು ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗಳಿದೆ. ಇವತ್ತು ಒಂದು ಕಡೆ ಹೋಟೆಲ್ಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿರ್ತಕ್ಕಂಥ ಕ್ಯಾಂಟೀನ್ಗಳಲ್ಲಿ ಕೂಡ ಇವತ್ತು ಈ ಗ್ಯಾಸ್ ದರ ಏರಿಕೆಯಿಂದಾಗಿ ಅದರ ಪರಿಣಾಮಗಳು ದುಡಿಯುವ ಜನತೆ ಎದುರಿಸ್ತಾ ಇದ್ದಾರೆ. ಇವತ್ತು ಹೋಟೆಲ್ಗಳಲ್ಲಿ ಇವತ್ತು ತಿಂಡಿ ತಿನಿಸುಗಳ ದರಗಳನ್ನು ಹೆಚ್ಚಳ ಮಾಡಿದ್ದಾರೆ. ಮತ್ತು ಇವತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಆಹಾರ ಧಾನ್ಯಗಳು ಇವತ್ತು ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ. ಮತ್ತು ಹಾಗೆಯೇ ಕಾರ್ಖಾನೆಗಳಲ್ಲಿ ಕಚೇರಿಗಳಲ್ಲಿ ಕ್ಯಾಂಟೀನ್ಗಳಲ್ಲಿ ಸಿಗ್ತಕ್ಕಂಥ ಆಹಾರದ ಪ್ರಮಾಣಗಳು ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ದುಡಿಯುವ ಜನತೆ ಇವತ್ತು ನೇರವಾದಂಥ ಬಾಧಿತರಾಗಂಥ ಪರಿಸ್ಥಿತಿಗೆ ಇವತ್ತು ಮೋದಿ ಸರ್ಕಾರ ಇವತ್ತು ದೂಡಿರ್ತಕ್ಕಂಥ ನೋಡ್ತೀವಿ. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಸೊ ಆಗಿರುವಾಗ ಇದು ಕೂಡ ಇನ್ನೊಂದಷ್ಟು ಹೊರೆನ ಜನರ ಮೇಲೆ ಏರಲಿಕ್ಕೆ ಆಗ್ತಾ ಇದೆ. ಆದರೆ ಮೋದಿ ಸರ್ಕಾರ ಯುದ್ಧದ ಪರಿಣಾಮಗಳು ನಮಗೇನಾಗಲ್ಲ ಅನ್ನೋ ರೀತಿಯಲ್ಲೇ ವಾರ್ತೆಗಳನ್ನು ಮಾಡ್ಕೊಂಡು ಮುಖಾಂತರವಾಗಿ ನಮ್ಮ ದೇಶದಲ್ಲಿ ಇವತ್ತು ಏನು ಅನುಸರಿಸ್ಕೊ ಬರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಇವತ್ತು ಪಕ್ಕಕ್ಕಿಟ್ಟು ಅಮೇರಿಕಾಗೆ ಶರಣಾಗತಿ ಮಾಡಿ ಇವತ್ತು ಮೋದಿ ಸರ್ಕಾರ ಮುಂದುವರಿತಾ ಇದೆ. 2003ನೇ ಇಸ್ವಿಯಲ್ಲಿ ಇರಾಕ್ ಮೇಲೆ ಅಮೇರಿಕ ಯುದ್ಧ ಮಾಡೋ ಸಂದರ್ಭದಲ್ಲಿ ನಮ್ಮ ದೇಶ ಪಾರ್ಲಿಮೆಂಟ್ನಲ್ಲಿ ಸರ್ವಾನುಮತದಿಂದ ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಯುದ್ಧ ಮಾಡಿದಂಥ ಅಮೇರಿಕದ ನೀತಿಯನ್ನು ಖಂಡಿಸಿ ಸಂಸತ್ತಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಿತ್ತು. ಆದರೆ ಇವತ್ತು ಮೋದಿ ಸರ್ಕಾರ ಕನಿಷ್ಠ ಆ ಒಂದು ಯುದ್ಧದ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಅಮೇರಿಕ ಹಿಂಗೆ ಮಾಡ್ತಿದೆ, ಈ ಯುದ್ಧವನ್ನು ಖಂಡಿಸುವಂಥ ಹೇಳಿಕೆ ನೀಡಲಿಕ್ಕೂ ಇವತ್ತು ಮುಂದಾಗಲಿಲ್ಲ. ಕೇವಲ ಅಲ್ಲಿ ಸಂತಾಪ ಸೂಚಿಸಿ ಕೊನೆಗೆ ಇವತ್ತು ಕೈ ತೊಳೆಯುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಇಸ್ರೇಲ್ ದೇಶಕ್ಕೆ ಹೋಗ್ತದೆ, ಇಸ್ರೇಲ್ ದೇಶಕ್ಕೆ ಹೋಗಿ ಪ್ರಧಾನಮಂತ್ರಿಗಳು ಒಪ್ಪಿಗೆ ಕೊಟ್ಟು ಬರ್ತಾರೆ. ಸೊ ಇದರಿಂದಾಗಿ ಏನಾಗ್ತದೆ ಅಂದರೆ ಈ ನಮ್ಮ ದೇಶ ಇವತ್ತು ಪೂರ್ತಿಯಾಗಿ ಇವತ್ತು ಅಮೇರಿಕದ ಗುಲಾಮಗಿರಿ ಮಾಡಲಿಕ್ಕೆ ಮುಂದಾಗಿದೆ. ಹಾಗಾಗಿ ಇವತ್ತು ನಮ್ಮ ದೇಶ ಖಡಾಖಂಡಿತವಾಗಿ ನಮ್ಮ ದೇಶ ಹಿಂದಿನಿಂದ ಅನುಸರಿಸ್ಕೊ ಬರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಮರುಪರಿಶೀಲನೆ ಮಾಡೋಕ್ಕಾಗಬೇಕು. ಅದರಂತೆಯೇ ನಮ್ಮ ದೇಶ ಇರಾನ್ ಮೇಲೆ ಮಾಡ್ತಿರ್ತಕ್ಕಂಥ ಅಮೇರಿಕ ಮಾಡಿರ್ತಕ್ಕಂಥ ಯುದ್ಧವನ್ನು ಖಂಡಿಸಿ ಸಂಸತ್ತಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಲಿಕ್ಕಾಗಬೇಕು. ಜೊತೆಗೆ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥ ಸಿಲಿಂಡರ್ ದರ ಏರಿಕೆಗಳನ್ನು ವಾಪಸ್ ಪಡಲೇಬೇಕು. ಮತ್ತು ಇದರಿಂದ ಕಾಳಸಂತೆಯಲ್ಲಿ ಏನು ಇವತ್ತು 2,000, 3,000, 4,000ಕ್ಕೆ ಸಿಲಿಂಡರ್ಗಳು ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ನಿಯಂತ್ರಣ ಮಾಡಲಿಕ್ಕಾಗಬೇಕು. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಲ್ಲಿ ಆಹಾರ ಧಾನ್ಯಗಳು ಪೂರೈಕೆ ತೊಂದರೆ ಆಗದಿದ್ದಂಗೆ ರಕ್ಷಣೆ ಮಾಡಲಿಕ್ಕಾಗಬೇಕು. ಮತ್ತು ದುಡಿಯುವ ವರ್ಗಕ್ಕೆ ಅದರಲ್ಲಿ ಭಾಳ ಮುಖ್ಯವಾಗಿ ಗಿಗ್ ಕಾರ್ಮಿಕರಿಗೆ ಏನು ಫುಡ್ ಡೆಲಿವರಿ ಮಾಡ್ತಕ್ಕಂಥ ಕಾರ್ಮಿಕರು ಉದ್ಯೋಗ ಕಳ್ಕೊಳ್ಳೋಂಥ ಪರಿಸ್ಥಿತಿಗೆ ನಿರ್ಮಾಣ ಆಗ್ತದೆ. ಹಾಗಾಗಿ ಅವರ ರಕ್ಷಣೆ ಮಾಡಲಿಕ್ಕಾಗಬೇಕು. ಯಾರಿಗೂ ಕೂಡ ದುಡಿಯುವ ಜನಕ್ಕೆ ಬಾಧಿತಾಗದ ರೀತಿಯಲ್ಲಿ ಕೂಡ ಕ್ರಮಗಳು ಮುಂದಾಗಬೇಕು. ನಮ್ಮ ದೇಶಕ್ಕೆ ಇದರ ಅಪಾಯಗಳಾಗೋ ರೀತಿಯಲ್ಲಿ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ಮೋದಿ ಸರ್ಕಾರವನ್ನು CPM ಪಕ್ಷ ಒತ್ತಾಯ ಮಾಡಿ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ.